ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರೈತರಿಗೆ ಹೋರಾಟ ನಿರತರಾಗಿರುವಂತಹ ಕಬ್ಬು ಬೆಳೆಗಾರರಿಗೆ ಸುಳ್ಳು ಹೇಳಿದ್ರ ಸಿದ್ದರಾಮಯ್ಯನವರು? ಮೋದಿ ಸರ್ಕಾರ ಈಗ ಮೋಸ ಮಾಡ್ತಿದೆ ಕರ್ನಾಟಕಕ್ಕೆ ಅಂತ ಅವ್ರ ಮೇಲೆ ಎತ್ತು ಹಾಕಿದ್ರು. ಅವ್ರ ಮೇಲೆ ಜಟಾಪಟಿ ಆಗ್ತಿದೆಯಲ್ಲ. ಅಸಲಿಗೆ ಸಿದ್ದರಾಮಯ್ಯನವರು ಇದೊಂದು ವಿಷಯವನ್ನ ಮರೆಮಾಚಿದ್ರ. FRP ಕೇಂದ್ರ ನಿಗದಿ ಅಂತೆಲ್ಲ ಹೇಳಿದಂಥ ಸಿದ್ದರಾಮಯ್ಯನವರು ಇದೊಂದು ವಿಷಯವನ್ನು ಯಾಕೆ ಮಾತಾಡಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ವೆರಿ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ. ಸಿದ್ದರಾಮಯ್ಯನವರು ಮಾತಿನ ಚತುರರು, ವಕೀಲರು, ಬುದ್ಧಿವಂತ ರಾಜಕಾರಣಿ ಬೇರೆ. ಅವರು ಪಾಯಿಂಟ್ ಬೈ ಪಾಯಿಂಟ್ ಲಾ ಪಾಯಿಂಟ್ ಇಟ್ಟು ಹೋದ್ರಲ್ವ. ಅಸಲಿಗೆ ವಿಷಯಗಳಿವೆ, ಅವ್ರು ಹೇಳದೇ ಇರೋ ವಿಷಯಗಳಿವೆ ಒಂದು ಕಡೆ. ಮತ್ತೊಂದು ಕಡೆ ಮೋದಿ ಟೀಮ್ ಕಬ್ಬು ಬೆಳೆಗಾರರಿಗೆ ಅನ್ಯಾಯದ ವಿಚಾರದಲ್ಲಿ ಸಿದ್ದು ಸರ್ಕಾರಕ್ಕೆ ಬಿಗ್ ಕೌಂಟರ್ ಕೊಟ್ಟಿದೆ. ಎರಡೂ ಬೆಳವಣಿಗೆಗಳ ಬಗ್ಗೆ ಈ ಡೆವಲಪ್ಮೆಂಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ FRP ಅಂದರೆ ಇದು ಕೇಂದ್ರ ಸರ್ಕಾರದಿಂದ ನಿಗದಿ ಆಗುತ್ತೆ ಅನ್ನೋದು ಹೌದು. ಕೇಂದ್ರ ಮತ್ತು ರಾಜ್ಯ ಸೇರ್ಕೊಂಡು ನಮಗೆ ಹೆಚ್ಚಿಗೆ ದುಡ್ಡು ಕೊಡಲಿ, ಸಾಲ್ತಿಲ್ಲ ಇವರು ಇಳುವರಿಗೆ ಇಷ್ಟು ಅಂತ ನಿಗದಿ ಮಾಡಿರೋದು ಅಂತ ರೈತರ ಹೋರಾಟ ಆಕ್ರೋಶ ಸಿಡಿದಿರೋದು ಹೌದಲ್ವಾ. ಕಬ್ಬು ಕಟಾವಿನಿಂದ ಹಿಡಿದು ಸಾಗಾಟದ ವೆಚ್ಚ ಎಲ್ಲ ಇನ್ಕ್ಲೂಡ್ ಆಗಿ ಮಿಲ್ ಗೇಟ್ ತನಕ ಹೋಗಿ ನಿಲ್ಲೋದ್ರ ಹೊರಗಿನ ಎಲ್ಲ ವಿಚಾರಗಳು ಇನ್ಕ್ಲೂಸಿವ್ ಆಗಿ FRP ಒಳಗೊಂಡಿರುತ್ತೆ. ಇಳುವರಿಗೆ ಇಷ್ಟು ಅಂತ, ಇಷ್ಟು ಇಳುವರಿ ಇದ್ದರೆ ಇಷ್ಟು ಪ್ರೈಸು ಅಂತ ಸೆಟ್ ಮಾಡಿರ್ತಾರೆ. ಈ ಸಲ ಸೆಟ್ ಮಾಡಿರೋದು 3550, ಅಂದರೆ ಪರ್ ಕ್ವಿಂಟಲ್ 355 ರೂಪಾಯಿ. 2025-26 ಸಾಲಲ್ಲಿ 10.25% ರಿಕವರಿ ರೇಟ್ ಇದ್ದಲ್ಲಿ ಅಂತ ಫಿಕ್ಸ್ ಮಾಡಿದ್ದಾರೆ ಅಲ್ವಾ. ಈಗ ಸಿದ್ದರಾಮಯ್ಯನವರು ಅದನ್ನೇ ಹೇಳಿಬಿಟ್ರು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮೋಸ ಮಾಡ್ತಿದೆ, ಮೋದಿ ಅವ್ರಿಗೆ ಲೆಟರ್ ಬರಿತೀವಿ, ನಾವು ಅವ್ರನ್ನ ಹೋಗಿ ಭೇಟಿ ಆಗ್ತೀವಿ, ಮೋಸ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಎಲ್ಲದರಲ್ಲೂ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ಸರಿ, ಹಾಗಾದರೆ FRPಯನ್ನು ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಬರೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಫಿಕ್ಸ್ ಆಗಿದೆ ತಾನೆ? 2025-26 ಅವಧಿಯಲ್ಲಿ ಎಲ್ಲ ರಾಜ್ಯಗಳಿಗೂ ಅನ್ವಯ ಆಗತ್ತಲ್ವಾ. ಆದರೂ ಮಹಾರಾಷ್ಟ್ರದಲ್ಲಿ ಯಾಕೆ ಜಾಸ್ತಿ ಕೊಡ್ತಿದ್ದಾರೆ, ಗುಜರಾತಲ್ಲಿ ಯಾಕೆ ಜಾಸ್ತಿ ಕೊಡ್ತಿದ್ದಾರೆ, ತಮಿಳ್ನಾಡಿನಲ್ಲಿ ಯಾಕೆ ಜಾಸ್ತಿ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರೇ? ಈ ಪ್ರಶ್ನೆಗೆ ಆನ್ಸರ್ ಕೊಡಬೇಕು ಅವರು. ಎಸ್, ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ FRP ಕೂಡ ಕಡಿಮೆನೇ ಅಂತ ರೈತರ ಆಕ್ರೋಶ ಇದೆ. ಆ ಬಗ್ಗೆ ರಾಜ್ಯ ಕೇಂದ್ರ ಕೂತ್ಕೊಂಡು ಮಾತಾಡಿ ಇನ್ನಷ್ಟು ಜಾಸ್ತಿ ಮಾಡೋ ನಿಟ್ಟಿನಲ್ಲಿ, ನ್ಯಾಯ ಕೊಡೋ ನಿಟ್ಟಿನಲ್ಲಿ ಬೆಳವಣಿಗೆ ಆಗಲಿ. ನಮ್ಮ BJPಯ ಸಂಸದರು, ಕೇಂದ್ರದ ಮಂತ್ರಿಗಳು, ಇಲ್ಲಿಂದ ಇರೋರು ಎಲ್ಲ ಪ್ರಯತ್ನ ಮಾಡಲಿ. ರಾಜ್ಯ ಸರ್ಕಾರ ಕೂಡ ನಿಯೋಗ ಕರ್ಕೊಂಡು ಹೋಗಿ ಪ್ರಯತ್ನ ಮಾಡಲಿ. ಆದರೆ ಈಗ ರಾಜ್ಯ ಸರ್ಕಾರದ ಏನೂ ಇಲ್ಲ ಅಂತ ಸುಳ್ಳು ಹೇಳಿಬಿಟ್ರ ಸಿದ್ದರಾಮಯ್ಯನವರು. ಏನೂ ಇಲ್ಲದೆ ಇದ್ರೆ, ರಾಜ್ಯ ಸರ್ಕಾರದ ಪಾತ್ರ ಅಲ್ಲಿ ಏನೂ ಇಲ್ಲದೆ ಇದ್ದಿದ್ರೆ ಹೆಂಗೆ ಕೊಡ್ತಿದ್ರು ಅಲ್ವಾ? ಹೆಂಗೆ ಕೊಡೋದಕ್ಕಾಗ್ತಿತ್ತು? ಮಹಾರಾಷ್ಟ್ರದವರು, ಬೇರೆ ಬೇರೆ ರಾಜ್ಯದವರು, ರಾಜ್ಯ ಸರ್ಕಾರಕ್ಕೊಂದು ಅವಕಾಶ ಇದೆ. ರಾಜ್ಯ ಸರ್ಕಾರ SAP ಕಾಯ್ದೆಯಡಿಯಲ್ಲಿ ಮಧ್ಯಪ್ರವೇಶ ಮಾಡಿ ದುಡ್ಡನ್ನು ಕೊಡಬಹುದು. ಅದನ್ನೇ ಎಕ್ಸ್ಟ್ರಾ FRP ಕೇಂದ್ರ ಫಿಕ್ಸ್ ಮಾಡಿರೋದ್ರ ಜೊತೆಗೆ ಬೇರೆ ರಾಜ್ಯಗಳು ಕೊಡ್ತಿರೋದು ಏನದು? ರಾಜ್ಯ ಸಲಹಾ ದರ ಅಂತ ರಾಜ್ಯ ಸರ್ಕಾರ ಫಿಕ್ಸ್ ಮಾಡುವಂಥ ಅವಕಾಶ ಇರುತ್ತೆ. ಕೇಂದ್ರ ಏನೇ FRP ಫಿಕ್ಸ್ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡೋಕೆ ಅವಕಾಶ ಇದೆ. ಎಲ್ಲ ರಾಜ್ಯಗಳಲ್ಲಿ ಅದನ್ನು ಮಾಡ್ತಿದ್ದಾರೆ ಬಹಳಷ್ಟು ಕಡೆಗಳಲ್ಲಿ. ಅದಕ್ಕೆ ರೈತರು ಪಕ್ಕದ ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗಿ ಮಾರ್ತಿರೋದು, ತಮಿಳ್ನಾಡಿಗೆ ತಗೊಂಡೋಗಿ ಮಾರ್ತಿರೋದು ಸುಮ್ಮನೆ ಅಲ್ಲ ಸಿದ್ದರಾಮಯ್ಯನವರೇ. ನೋಡಿ, ಇಲ್ಲಿ ರೈತರ ನಿರಂತರ ಚಳುವಳಿಗೆ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ರೈತ ಮುಖಂಡರನ್ನ ಸೇರಿಸಿ ಅವತ್ತು ಹಿಂಗೆ ಹೋರಾಟ ಆದಾಗ ಒಂದು ಸಮಿತಿನ ರಚನೆ ಮಾಡುತ್ತೆ. ಡಾಕ್ಟರ್ SA ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಆಗುತ್ತೆ. ಈ ಸಮಿತಿ ಅಧ್ಯಯನ ನಡೆಸಿ ವರದಿ ಕೊಟ್ಟಾಗ ಜಗದೀಶ್ ಶೆಟ್ಟರ್ CM ಆಗಿರ್ತಾರಾಗ SAP ಕಾಯ್ದೆ ಜಾರಿಗೆ ಬರುತ್ತೆ. ಈ ಕಾಯ್ದೆಯಂತೆ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ BJP ಸರ್ಕಾರದಲ್ಲಿ ಉಪ ಉತ್ಪನ್ನ ಲಾಭಾಂಶ, ಈಗ ಎಥನಾಲು ಮತ್ತೊಂದು ಉಪ ಉತ್ಪನ್ನಗಳು, ಬೈ ಪ್ರಾಡಕ್ಟ್ಸ್ ಬರುತ್ತಲ್ವ, ಅದರ ಲಾಭಾಂಶವನ್ನು ರೈತರಿಗೂ ಸಿಗುವಂತೆ ಅವರು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ರು, ಸಣ್ಣ ಪ್ರಮಾಣದಲ್ಲಿ ಕೊಟ್ಟಿದ್ರು ಅನ್ನೋದು ಹೇಳ್ತಿಲ್ಲ. BJP ಕೊಟ್ಟಿತ್ತು ಅನ್ನೋದೆಲ್ಲ ನಾವು ಹೇಳ್ತಿರೋದಿಲ್ಲಿ. ಆದರೆ ಕೊಡೋದಕ್ಕೆ ಅಧಿಕಾರ ಇದೆ. 150 ರೂಪಾಯಿಯನ್ನು ನಿಗದಿಪಡಿಸಿತ್ತು ಒಂದೊಂದು ಕಾರ್ಖಾನೆಗಳಿಗೂ. ಆದೇಶ ತಲುಪಿತ್ತು ಬೊಮ್ಮಾಯಿ ಅವರ ಸರ್ಕಾರದ ಅವಧಿಯಲ್ಲಿ. ಅದರ ಅರ್ಥ ಏನು? ಕೊಡೋದಕ್ಕೆ ಅವಕಾಶ ಇದೆ. ರಾಜ್ಯ ಸರ್ಕಾರ ಕೊಡೋದಕ್ಕೆ ಅವಕಾಶ ಇದೆ ಎಕ್ಸ್ಟ್ರಾ.
ಉಪ ಉತ್ಪನ್ನಗಳು ಮತ್ತೊಂದು ಮಗದೊಂದು ಸೇರಿಸಿ ಕೊಡೋದಕ್ಕೆ ಫಿಕ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ರಾಜ್ಯ ಸರ್ಕಾರ ಮಾಡಿದೆಯಾ ಸಿದ್ದರಾಮಯ್ಯನವರೇ? ನೀವು ಕೇಂದ್ರವನ್ನು ದೂರ್ತಿದ್ದೀರಿ, ಕೇಂದ್ರವನ್ನು ದೂರಿ ಬೇಡ ಅನ್ನೋದಲ್ಲ. ಕೇಂದ್ರ ಕೂಡ ಇನ್ನಷ್ಟು FRP ಚೇಂಜ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ರೈತರಿಗೆ ತುಂಬ ಒಳ್ಳೇದಾಗುತ್ತೆ. ರಾಜ್ಯ ಏನು ಮಾಡಿದೆ ಅನ್ನೋದು ಬೇಕಲ್ವಾ? ರಾಜ್ಯ ಮಾಡೋದಕ್ಕೆ ಅವಕಾಶ ಇದೆ, ನೀವು ಮಾಡಿದ್ದೀರಾ ಇಲ್ವಾ? ಅದಕ್ಕೆ ಉತ್ತರ ಬೇಕು. ಮಹಾರಾಷ್ಟ್ರ ಮತ್ತು ಬೇರೆ ರಾಜ್ಯಗಳಲ್ಲಿ ಅದು ಆಗ್ತಿದೆ. ಗುಜರಾತಲ್ಲಿ 4,500 ಹೆಂಗೆ ಸಿಗತ್ತೆ ಪರ್ ಟನ್? 4,500 ಹೆಂಗೆ ಸಿಗತ್ತೆ? ಅಲ್ಲಿ ಸಹಕಾರಿ ಕಾರ್ಖಾನೆಗಳಿವೆ ಮತ್ತು ಸರ್ಕಾರಿ ಕಾರ್ಖಾನೆಗಳಿರೋದ್ರಿಂದಾಗಿ ಅಲ್ಲಿ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ, ಯಾರ್ದೋ ಕಾರ್ಖಾನೆಗಳ ಮಾಲೀಕರ ಲಾಭಿಗೆ ಮಣಿಯದ ರೀತಿಯಲ್ಲಿ ಅಲ್ಲೊಂದು ನಿಯಮ ಮಾಡಿಕೊಂಡು ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ರೀತಿಯ ಬಲವನ್ನು ರೈತರಿಗೆ ತುಂಬುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲೂ ಅಷ್ಟೇ ನೋಡಿ. ಮಹಾರಾಷ್ಟ್ರದಲ್ಲಿ 14 ದಿನದ ಒಳಗಡೆ, ನಮ್ಮಲ್ಲೂ ಇದೇ ರೂಲ್ಸ್ ಇಲ್ಲ ಅಂತಲ್ಲ, ಅಲ್ಲಿ ಹೈಕೋರ್ಟ್ ಆದೇಶದ ಮೇರೆಗೆ 14 ದಿನಗಳ ಒಳಗಡೆ, ಅಂದರೆ ಕಬ್ಬನ್ನು ಕಟಾವು ಮಾಡಿ ಕಾರ್ಖಾನೆಗೆ ಮಾರಿ 14 ದಿನದ ಒಳಗಡೆ ಅವ್ರಿಗೆ ಪೇಮೆಂಟ್ ಆಗಬೇಕು. ಅದನ್ನು ಸ್ಟ್ರಿಕ್ಟಾಗಿ ಪಾಲಿಸ್ತಿದ್ದಾರೆ ಅಂತ ಅವ್ರ ರಾಜ್ಯದ ಬೇಡ, ನಮ್ಮ ರಾಜ್ಯದ ರೈತರು ಹೇಳ್ತಿದ್ದಾರೆ. ನಾವು ಮಹಾರಾಷ್ಟ್ರಕ್ಕೆ ಸಾಗಿಸಿದ್ರೆ ತಕ್ಷಣ ದುಡ್ಡು ಸಿಗತ್ತೆ ನಮಗೆ, ಕರ್ನಾಟಕದಲ್ಲಿ ದುಡ್ಡು ಕೊಡ್ತಿಲ್ಲ. ಇವತ್ತು ಆ ಅಂಶನೂ ಹೇಳಿದ್ರು. ಸರಿ, ನೀವು FRP ಬಿಟ್ಟು ಹಾಕಿ, ನಮಗೆ ಅವಕಾಶನೇ ಇಲ್ಲ ಅಂತ ನೀವು ಸುಳ್ಳು ಹೇಳಿದ್ರಿ ಅಲ್ವಾ? ಇದೇ ಅವಕಾಶ ರಾಜ್ಯ ಸರ್ಕಾರಕ್ಕೂ ಇದೆ, ಮಾಡಿಲ್ಲ ಅಂತ ಹೇಳಬೇಕಿತ್ತಲ್ವಾ? ಇದು ಈಗ ರೈತರು ಕೇಳ್ತಿರೋ ಪ್ರಶ್ನೆ. ಇರಲಿ, ಅದು ಒಂದು ಕಡೆಗೆ ಇಟ್ಕೊಳ್ಳಿ. ಇನ್ನೊಂದು ನೀವು ಅಂಶ ಹೇಳಿದ್ರಿ, ಏನು ನಮ್ಮ ಕೆಲಸ ಏನು? ಕಬ್ಬು ನಿಯಂತ್ರಣ ಸಂಬಂಧ ಕಾಯ್ದೆಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, FRP ಪ್ರಕಾರ ಕೊಡ್ತಿದ್ದಾರೆ, ನಿಗದಿತ ಅವಧಿಯ ಒಳಗಡೆ ಹಣ ಕೊಡ್ತಿದ್ದಾರಾ ಅಂತ ಮಾತ್ರ ನೋಡೋದು ನಮ್ಮ ಕೆಲಸ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ತೂಕ, ಬೇಗ ಪಾವತಿ ಆಗ್ತಿದೆಯಾ ದುಡ್ಡು, ಅದೆಲ್ಲ ನಾವು ನೋಡ್ತಾ ಇದ್ದೀವಿ. FRP ನಿಗದಿ ಮಾಡೋದು ಕೇಂದ್ರದ ಕೆಲಸ ಅಂತ ಹೇಳಿದ್ರಲ್ಲ, ನಿಜಾನ ಇದು? ಅವಧಿಯ ಒಳಗಡೆ ಪಾವತಿ ಆಗ್ತಿದೆಯಾ ಕರ್ನಾಟಕದಲ್ಲಿ? 14 ದಿನ ಅಂತ, 15 ದಿನ ಇತ್ತು ಹೋರಾಟ ಎಲ್ಲ ಆದಾಗ, 1 ದಿನ ಕಡಿಮೆ ಮಾಡಿ 14 ದಿನ ಮಾಡಿದ್ದಾರೆ ಹಿಂದೆ. 14 ದಿನಗಳ ಒಳಗಡೆ ಪಾವತಿ ಆಗ್ತಿದೆಯಾ? ಇವತ್ತು ಹೋರಾಟ, ಲಕ್ಷಗಟ್ಟಲೆ ರೈತರು ಬೀದಿಗಿಳಿದಿರೋ ಹೋರಾಟದಲ್ಲಿ ಇದು ಒಂದು ದೊಡ್ಡ ಬೇಡಿಕೆ. FRP 3,500 ಆಗಬೇಕು ಅನ್ನೋದು ಒಂದು ಕಡೆ ಆದರೆ, ಅಂದರೆ ಒಂದು ಟನ್ಗೆ, ಮತ್ತೊಂದು ಕಡೆ ನಿಗದಿತ ಅವಧಿಯಲ್ಲಿ ಕೊಟ್ಟ ತಕ್ಷಣ ದುಡ್ಡು ಬರಬೇಕು ನಮಗೆ. ಯಾಕೆ ನಾವು ಉದ್ರೆ ಕೊಡಬೇಕು ನಿಮಗೆ? ಏನು 3 ತಿಂಗಳಾದರೂ ಕೊಡ್ದಿರುವಂಥ ಕಾರ್ಖಾನೆಗಳಿವೆ, 3 ವರ್ಷ. ನಾಚಿಕೆ ಆಗಬೇಕು ಆ ಕಾರ್ಖಾನೆಗಳಿಗೆ. ರೈತರ ಜೀವನ ಜೊತೆ ಆಟ ಆಡೋದಕ್ಕೆ 3 ವರ್ಷ ಚಪ್ಪಲಿ ಸವಸಿರೋ, ರೈತರ ಚಪ್ಪಲಿ ಸವಸಿ ಜೀವನ ಸವಸಿರೋ ಕಾರ್ಖಾನೆಗಳು ಇವೆಯಾ ಇಲ್ವಾ? ಅಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಆಮೇಲೆ ದಿವಾಳಿ ಎದ್ದೋದು ಒಂದು ಬಿಡ್ತಾರೆ. ರೈತರು ಏನು ಮಾಡಬೇಕು? ಏನು ಆ್ಯಕ್ಷನ್ ತಗೊಂಡಿದೆ ರಾಜ್ಯ ಸರ್ಕಾರ? ಅಂತಹ ಬಾಕಿ ಉಳಿಸ್ಕೊಂಡಿರುವಂಥ ಕಾರ್ಖಾನೆಗಳ ವಿರುದ್ಧ ನೀವೇ ಹೇಳಿದ್ರಿ, ಅದೊಂದು ನಮ್ಮ ಕೆಲಸ, ಅವಧಿ ಒಳಗಡೆ ಪಾವತಿ ಆಗ್ತಿದೆಯಾ ಇಲ್ವಾ ಅಂತ ನೋಡೋದು ಮಾತ್ರ ನಮ್ಮ ಕೆಲಸ ಅಂತ ಹೇಳಿದ್ರಿ ನೀವು. ಅದನ್ನು ಮಾಡ್ತಾ ಇದ್ದೀರಾ ನೀವು? ಹಾಗಾದರೆ ಅಂದರೆ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ? ಅದು ಮಾಡ್ತಾ ಇದ್ದಿದ್ರೆ, ಹೌದು ನಮಗೆ ಟೈಮಿಗೆ ಸರಿ ದುಡ್ಡು ಸಿಗ್ತಿದೆ ಆದರೆ ಕಡಿಮೆ ಸಿಗ್ತಿದೆ ಅಂತ ಮಾತ್ರ ಪ್ರೊಟೆಸ್ಟ್ ಮಾಡ್ತಿದ್ರು ಇವತ್ತು. ಇನ್ನೊಂದು ಪಾಯಿಂಟು, ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಮ್ಮ ಸರ್ಕಾರ ಬಂದ ಮೇಲೆ ತೂಕ ಮಾಡೋಕೆಲ್ಲ ಸಮಸ್ಯೆ ಈಗ ಅದು ಇದೆಯಲ್ಲ ಡಿಮ್ಯಾಂಡಲ್ಲಿ, ತೂಕ ತಪ್ಪು ಮಾಡ್ತಿದ್ದಾರೆ. ನಮಗೆ ಗೇಟಲ್ಲೇ, ಫ್ಯಾಕ್ಟ್ರಿ ಗೇಟಲ್ಲೇ ತೂಕ ಆಗಿ ಒಳಗೆ ಹೋಗಬೇಕು ಕಬ್ಬು ನಮ್ಮ ಕಣ್ಮುಂದೆ ಅಂತ ಹೇಳ್ತಿದ್ದಾರಲ್ವಾ ಸಿದ್ದರಾಮಯ್ಯನವರು. ಅದನ್ನು ಹೇಳ್ತಿದ್ದಾರೆ. ನಾವು ಬಂದಮೇಲೆ 11 ಕಡೆ ಡಿಜಿಟಲ್ ತೂಕದ ಯಂತ್ರ ಮಾಡೋದಕ್ಕೆ ತೀರ್ಮಾನಿಸಿದ್ದೀವಿ ಮತ್ತು 8 ಕಡೆ ಟೆಂಡರ್ ಕರೆಯಲಾಗಿದೆ. ತೂಕ ಇಳುವರಿ ಕಟಾವು ಬಿಲ್ ಪಾವತಿ ಉಸ್ತುವಾರಿಗೆ ಸಮಿತಿ ರಚನೆ ಮಾಡಲಾಗಿದೆ. ಟೆಂಡರ್ ಕರೆಯಲಾಗಿದೆ, ತೀರ್ಮಾನಿಸಲಾಗಿದೆ. ಯಾವಾಗ ರೈತರ ಕೈಗೆ ಸಿಗೋದಿಲ್ಲ ಅದೆಲ್ಲ ಒಂದು ಕಡೆ ಎಲ್ಲೋ ಆಗಿರೋದನ್ನು ತೋರಿಸಿ ನಾವು ಬಂದ ಮೇಲೆ ಎಲ್ಲ ಕಡೆ ಸಿಗ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಕಡೆಗೂ ತೂಕ ನಮಗೆ ಮೋಸ ಆಗ್ತಿದೆ ಅಂತಲೇ ರೈತರು ಹೇಳ್ತಿರೋದು. ಎಷ್ಟು ಕಡೆ ಆಗಿದೆ ಅಂತ ಕರೆಕ್ಟ್ ಲೆಕ್ಕ ಕೊಡಬೇಕಿತ್ತು ನೀವು. ಈ ರೀತಿ ಡಿಜಿಟಲ್ ತೂಕದ ಯಂತ್ರ ಮಾಡೋದಕ್ಕೆ ತೀರ್ಮಾನಿಸಲಾಗಿರೋದು ಬೇಡ, ನಮಗೆ ಆಗಿರೋದು, ಇಂಪ್ಲಿಮೆಂಟ್ ಆಗಿರೋದು ಎಷ್ಟು ಕಡೆ? ನೀವು 11 ಕಡೆ ತೀರ್ಮಾನಿಸಿದಿರಿ. ಕಾರ್ಖಾನೆ ಇರೋದು ಎಷ್ಟು ಕರ್ನಾಟಕದಲ್ಲಿ? 79, 80 ಇದೆ. 80ರಲ್ಲಿ ನೀವು ತೀರ್ಮಾನ ಮಾಡಿದ 11, ಅದು ಸಿಕ್ಕಿರೋದೆಷ್ಟು, ಇಂಪ್ಲಿಮೆಂಟ್ ಆಗಿರೋದೆಷ್ಟು ಅನ್ನೋ ಲೆಕ್ಕಬೇಕಿತ್ತು ನಮಗೆ. ನಿಜವಾಗಿಯೂ ಅದು ರೈತರ ಕೈಗೆ ಸಿಕ್ಕಿದೆಯಾ ಇಲ್ವಾ? ನೀವು ತೀರ್ಮಾನಿಸಿದ್ದೆಲ್ಲ ಬೇಡ ನಮಗೆ. ಟೆಂಡರ್ ಕರೆದು, ಅದು ಟೆಂಡರ್ ಕರೆಯಲಾಗಿದೆ, ಟೆಂಡರ್ ಕರೆದು ಅದು ಇಂಪ್ಲಿಮೆಂಟ್ ಆಗೋದಕ್ಕೆ ಎಷ್ಟು ದಿನ ಬೇಕು ಅಂತನಾದರೂ ಹೇಳಬಹುದಿತ್ತು. ಉಸ್ತುವಾರಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಓಕೆ, 522 ಮೆಟ್ರಿಕ್ ಟನ್ ಕಬ್ಬನ್ನು ಕಳೆದ ವರ್ಷ ಅರಿಯಲಾಗಿದೆ. ಈ ವರ್ಷ ಎಷ್ಟು ಟನ್ ಕಬ್ಬು ಅರಿತೇವೆ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಸೊ ನಮ್ಮ ಕಡೆಯಿಂದ ಏನೇನಾಗಬೇಕೋ ಎಲ್ಲ ಆಗಿದೆ. 10.25 ರಿಕವರಿ ಬಂದರೆ 3,100 ರೂಪಾಯಿ ಕೊಡೋದಕ್ಕೆ ಹೇಳಿಬಿಟ್ಟಿದ್ದೀವಿ ನಾವು ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯ ಸರ್ಕಾರ ನಿಗದಿ ಮಾಡಿರೋ ಹಣ ಟ್ರಾನ್ಸ್ಪೋರ್ಟೇಷನಲ್ಲೇ ಇನ್ಕ್ಲೂಡ್ ಆಗಿರೋದು. ಹಾಗಾಗಿ ರೈತರಿಗೇನು ಸಿಗ್ತಿಲ್ಲ. 3,550 ಅಂತ ಹೇಳಿದ್ರು ಅವರು, ಎಲ್ಲ ಸಿಗೋ ಅಷ್ಟೊತ್ತಿಗೆ ಕಳೆಯೋ ಅಷ್ಟೊತ್ತಿಗೆ ಕಡಿಮೆ ಆಗುತ್ತೆ ಅಂತಲ್ವಾ.
ಅದನ್ನು ಕೇಂದ್ರ ಜಾಸ್ತಿ ಮಾಡಲಿ ಅಂತ ಕೇಳ್ಕೊಳ್ಳಿ. ನಿಯೋಗ ಕರ್ಕೊಂಡು ಹೋಗಿ ಎರಡೂ ಕಡೆ ಎರಡೂ ಪಕ್ಷಗಳು ಸೇರಿಕೊಂಡು ಪ್ರಯತ್ನ ಮಾಡಿ. ಆದರೆ ರಾಜ್ಯ ಸರ್ಕಾರಕ್ಕೆ ಕೊಡೋ ಹಕ್ಕಿದೆ ಅನ್ನೋದನ್ನು ಮರಿಬೇಡಿ. ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ 250ರಿಂದ 300 ರೂಪಾಯಿ ಎಕ್ಸ್ಟ್ರಾ ಮಾಡೋಕೆ ಆಗತ್ತಾ ಆಗಲ್ವಾ? ಆ ಹಕ್ಕಿದೆ ತಾನೇ ನಿಮಗೆ, ಅದನ್ನ ಯಾಕೆ ಮಾಡ್ತಿಲ್ಲ? ಪಕ್ಕದ ರಾಜ್ಯಗಳು ಮಾಡಿರುವಾಗ ನೀವು ಯಾಕೆ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಉತ್ತರನೂ ಕೊಟ್ಟಿಲ್ಲ. ಯಾರು ಆ ಪ್ರಶ್ನೆನ ಅವ್ರ ಮುಂದೆ ಕೇಳಿಲ್ವೋ ಅಥವಾ ಅವ್ರಿಗೆ ಮರ್ತೋಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದ್ರ ಬಗ್ಗೆ ಮಾತೇ ಆಡಿಲ್ಲ ಸಿದ್ದರಾಮಯ್ಯನವರು. ಹಿಂಗೆ ಮಾಡಿದ್ರೆ ಹೆಂಗೆ ಸಿದ್ದರಾಮಯ್ಯನವರು? ನೀವು ಲಾ ಪಾಯಿಂಟ್ ಗೊತ್ತಿರೋರು, ಎಲ್ಲ ಗೊತ್ತಿರೋರು, ಇದು ಮರ್ತೋಗಕ್ಕೆ ಸಾಧ್ಯನಾ ನಿಮಗೆ? ರಾಜ್ಯ ಸರ್ಕಾರ ಪಾಪ ಕೊಡೋದನ್ನೇ ಸಮಯಕ್ಕೆ ಸರಿಯಾಗಿ ಕೊಡೋದಕ್ಕೆ ಗ್ಯಾರಂಟಿ ಬಿಡ್ತಿಲ್ಲ. ಇದನ್ನ ಎಕ್ಸ್ಟ್ರಾ ಬೇರೆ ಕೊಡ್ತೀನಿ ಅಂತ ಹೇಳ್ಕೊಳಕ್ಕಾಗತ್ತಾ? ಅರ್ಥ ಆಗುತ್ತೆ, ನಿಮ್ಗೆ ಕಷ್ಟ ಅರ್ಥ ಆಗುತ್ತೆ, ಮಿನಿಸ್ಟರ್ ಕಷ್ಟ ಅರ್ಥ ಆಗುತ್ತೆ. ಆದರೆ ಸತ್ಯ ಇದು, ವಾಸ್ತವ ಇದು. ಕಾಯ್ದೆಯನ್ನು ಮಾಡಲಾಗಿದೆ ಕರ್ನಾಟಕದಲ್ಲಿ. ಒಂದು ಈಗ ಮೋದಿ ಸರ್ಕಾರದ ಕಡೆಯಿಂದ ರಿಪ್ಲೈ ಬರ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರ ಕಡೆಗೆ ಇಲ್ಲಿನವರು ಬೆರಳು ತೋರಿಸ್ತಿದಾರಲ್ಲ, ಅವರ ಆನ್ಸರ್ ಏನು ಕೇಳಿಸ್ಕೊಳ್ಳಿ. ಮತ್ತು ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ಈಗ ರೈತರು ಕೇಳ್ತಾ ಇರೋದು 350 ರೂಪಾಯಿ, ಅಂದರೆ 3500 ರೂಪಾಯಿ ಪರ್ ಟನ್ನು. ಕೇಂದ್ರ ಸರ್ಕಾರ 350 ಕೊಟ್ಟಿದೆ. ಅದರ ಜೊತೆಗೆ ಎಕ್ಸ್ಪೋರ್ಟ್ ಕಲ್ಲು ಮಾಡಿದೆ ಪ್ರೈಸ್ ಸ್ಟೆಬಿಲಿಟಿಯ ಕಾರಣಕ್ಕಾಗಿ. ಮತ್ತು CAV ಮೊಲಾಸಿಸನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಇವ್ರದ್ದು ಕೋ ಜನ್ರೇಷನ್ದಲ್ಲಿ ಪರ್ ಯೂನಿಟ್ ಕಾಸ್ಟ್ ಕಮ್ಮಿ ಮಾಡಿದ್ದಾರೆ ಅಂತ ನನ್ನ ಹತ್ರನೂ ಡೆಲಿಗೇಷನ್ ಬಂದಿದ್ದರು. ಅವನ್ನೆಲ್ಲ ಸೇರಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು. ಅವ್ರಂಗೆ ನಾನು ಬೇಜವಾಬ್ದಾರಿಯಿಂದ ಮಾತಾಡಲಿಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ, ಇವ್ರ ಜವಾಬ್ದಾರಿ, ಅವ್ರ ಮಾತುಕತೆ ಮಾಡಿ ಈ ಥರ ನ್ಯಾಯಯುತವಾದಂತಹ ಒಂದು ಏನು ಬೇಡಿಕೆ ಅದ ಆ ಬೇಡಿಕೆ ಪರಿಹರಿಸಲಿಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ವಿನಾಕಾರಣ ಸ್ಟೇಟ್ಮೆಂಟ್ ಕೊಡೋದು, ಕಾಲಹರಣ ಮಾಡೋದು ಮತ್ತು ಇದರೊಳಗ ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಪಾರಾಗಲಿಕ್ಕೆ ಪ್ರಯತ್ನವನ್ನು ಮಾಡೋದು ಒಂದು ರಾಜ್ಯ ಸರ್ಕಾರಕ್ಕೆ ಶೋಭಿಸುವುದಿಲ್ಲ. ಇದರಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ, ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅವರೇ ಮಾಡಿರ್ತಕ್ಕ. ನಾವು ತೂಕ ಸರಿಯಾಗಿದೆಯಾ, ಬೆಲೆ ಸರಿಯಾಗಿ ಕೊಡ್ತಾ ಇದ್ದಾರಾ, FRP ರೇಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ, ರಾಜ್ಯ ಸರ್ಕಾರದ ಕೆಲಸ. ಆಮೇಲೆ ನಿಗದಿತ ಅವಧಿನಲ್ಲಿ ಹಣ ಪಾವತಿ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಅದಲ್ಲದೆ ಎಥನಾಲ್ ಎಷ್ಟು ತಯಾರು ಮಾಡಬೇಕು, ಎಷ್ಟನ್ನು ಕೊಂಡ್ಕೋಬೇಕು, ಆಯಿಲ್ ಫ್ಯಾಕ್ಟ್ರಿಗಳು ಎಷ್ಟನ್ನು ಕೊಂಡ್ಕೋಬೇಕು ಅಂತಕ್ಕಂಥ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರನೇ. ಇದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರ ಜೊತೆಯಲ್ಲಿ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ. ಇದು ಒಂದು ಸ್ಪಷ್ಟ ನಿದರ್ಶನ. ಇದು ನಾವು 270 ಕೋಟಿ ಲೀಟರ್ ಉತ್ಪಾದನೆ ಮಾಡಿದ್ರೆ ನಮಗೆ ಹಂಚಿಕೆ ಮಾಡಿರ್ತಕ್ಕಂಥದ್ದು 41 ಕೋಟಿ ಲೀಟರ್. ಆಮೇಲೆ ನಮ್ಮ ಸರ್ಕಾರ ನಾವು ಅಧಿಕಾರಕ್ಕೆ ಬಂದ ಮೇಲೆ 11 ಜಾಗಗಳಲ್ಲಿ ಡಿಜಿಟಲ್ ತೂಕ ಯಂತ್ರಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಪ್ರಾಸೆಸ್ನಲ್ಲಿದೆ. 8 ಕಡೆ ಟೆಂಡರ್ ಕರೆದಿದ್ದೀವಿ. ಇನ್ನು ಉಳಿದ ಕಡೆನೂ ಕೂಡ ಟೆಂಡರ್ ಕರೀತಾ ಇದ್ದೀವಿ. ಆಮೇಲೆ ಒಂದು ಸಮಿತಿ ಮಾಡಿದ್ದೀವಿ. ತೂಕ, ಇಳುವರಿ, ಕಟಾವು ಮತ್ತು ಬಿಲ್ ಪಾವತಿಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲನೆಗೆ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ. ನಾವು ಕೊಟ್ಟಿದ್ದೀವಿ. ಆದರೆ ರಾಜ್ಯ ಸರ್ಕಾರ ಕೊರತೆ ಮಾಡಿದೆ ಅನ್ನೋ ರೀತಿಯಲ್ಲಿ ನನ್ನ ಬಳಿ ನಿಯೋಗನೂ ಬಂದಿತ್ತು, ಎಲ್ಲ ಗಮನಕ್ಕೆ ಬಂದಿದೆ. ನೀವು ಸುಮ್ಮನೆ ಬೇಜವಾಬ್ದಾರಿತನ ಇಲ್ಲಿ ಈ ಕಡೆ ಬೆರಳು ತೋರಿಸಿದ್ರಾಗಲ್ಲ, ನಿಮ್ಮ ಜವಾಬ್ದಾರಿ ನೀವೇನು ನಿಭಾಯಿಸಿದಿರಿ ಹೇಳಿ ಅಂತ ಅವ್ರು ಕೌಂಟರ್ ಕೊಟ್ಟಿದ್ದಾರೆ.
BJP ಕಾಂಗ್ರೆಸ್ ಇಬ್ಬರದ್ದು ರಾಜಕಾರಣ ಇದೆ ಇಲ್ಲಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿರಾಣಿ ಅವರು, ಯತ್ನಾಳ್ ಅವರು, BJP ಅವ್ರದ್ದು ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಇದೆಯೋ ಅವ್ರು ಹೋಗಲ್ಲ ಹೋರಾಟಕ್ಕೆ. ವಿಜಯೇಂದ್ರ ಅವ್ರಿಗೀಗ ಪರಿಸ್ಥಿತಿ ಹಂಗಿದೆ, ಅವ್ರು ಹೋಗ್ತಾರೆ. ಆದರೆ ಅವ್ರು ಮೋದಿ ಅವ್ರ ಬಳಿ ಹೋಗ್ತಾರಾ? ಹಂಗಿದೆ ಪರಿಸ್ಥಿತಿ, ಎಲ್ಲಾರ್ದು ಪರಿಸ್ಥಿತಿ ಅದೇ ರೀತಿಯಲ್ಲಿದೆ. ಕಾರ್ಖಾನೆ ಇರೋರು ಯಾರೂ ಮಾತಾಡಲ್ಲ, ಬಾಯಿಗೆ ಜಿಪ್ ಹಾಕ್ಕೊಂಡಿದ್ದಾರೆ. ಸೊ ಎರಡೂ ಕಡೆಯಿಂದ ಪ್ರಯತ್ನ ಆಗಬೇಕಿದೆ. ಕಬ್ಬು ಬೆಳೆಗಾರರಿಗೆ ನಿಜವಾದ ನ್ಯಾಯ ಕೊಡಿಸ್ಬೇಕು ಅಂದರೆ BJP ಕಾಂಗ್ರೆಸ್ ಸೇರ್ಕೊಂಡು ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಬ್ಬರದ್ದು ಜವಾಬ್ದಾರಿ ಇದೆ ಅನ್ನೋದು ಅಸಲಿ ಸತ್ಯ. ಅರ್ಧ ಸತ್ಯ ಹೇಳಬೇಡಿ ನೀವು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.